ಬೀದಿ ಬದಿ ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಮತ್ತು ಈಗಾಗಲೇ ಪಾಲಿಕೆ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿಸಲಾದ ಸ್ಥಳದಲ್ಲಿಯೇ ವ್ಯಾಪಾರ ಮಾಡಲು ಎಲ್ಲ ಸೌಕರ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಜಗನ್ನಾಥ ಸೂರ್ಯವಂಶಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಜಂಟಿಯಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 22ರಂದು ಬೆಳಗ್ಗೆ 11:30 ಮಹಾನಗರ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಬೀದಿ ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯ ಹಾಗೂ ಪಾಲಿಕೆ ನಿಯುಕ್ತಗೊಳಿಸಿದ 7 ಸ್ಥಳಗಳಲ್ಲಿ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು. ಮೂಲಕ ಬಯಸುವುದೇನೆಂದರೆ ಮಹಾನಗರ ಪಾಲಿಕೆಯಲ್ಲಿ ಕಲಬುರಗಿಯಲ್ಲಿ ವೃತ್ತವಾದ ಸೂಪರ್ ಮಾರ್ಕೆಟ್ ಹಾರ್ಟ್ ಸಿಟಿ ಅಂದರೆ ಗುಲ್ಬರ್ಗಾದಲ್ಲಿ ಇದ್ದಂಥ ಬೀದಿ ವ್ಯಾಪಾರಿಗಳು 200 ಹಿಡಿದು 300 ಬೀದಿ ವ್ಯಾಪಾರಿಗಳು ಇದ್ದಿದ್ದಾರೆ. ವಿವಿಧ ವಸ್ತುಗಳ ವ್ಯಾಪಾರಸ್ಥರು, ಕೆಲವು ತರಕಾರಿ ಮಾರೋರಲ್ಲಿ, ಬಟ್ಟೆ ಮಾರೋರಲ್ಲಿ, ಸ್ಟೇಷನರಿ ಶಾಪ್ ಆಗಲಿ, ಫ್ರೂಟ್ಸ್ ಆಗಲಿ, ಕೆಲವು ವಿವಿಧ ವಸ್ತುಗಳ ವ್ಯಾಪಾರಸ್ಥರು 200 ಹಿಡಿದು 300 ವ್ಯಾಪಾರಸ್ಥರು ಇದ್ದಾರೆ. ಇದ್ದರೂ ಕೂಡ ಇಲ್ಲಿ ವ್ಯಾಪಾರಸ್ಥರಿದ್ದಾರೆ. ಅಲ್ಲಿ ಮೇನ್ ಹಾರ್ಟ್ ಸಿಟಿ ಆದಂಥ ಲಕ್ಷಾಂತರ ಜನರು ಯಾವುದೇ ವಸ್ತು ಖರೀದಿಗೆ ಬರ್ತಾರೆ. ಮತ್ತು ಹಬ್ಬ, ದಸರಾ ಅಲ್ಲಿ, ದೀಪಾವಳಿ, ರಂಜಾನ ಇಂಥ ಕೆಲವು ದೊಡ್ಡ ಹಬ್ಬ ಇದ್ದರೂ ಕೂಡ ಜನ ಬರ್ದಿರ್ತದೆ. ಅದರಲ್ಲಿ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಆಗಲಿ, ಕಮಿಷನರ್ ಆಗಲಿ, ಜಿಲ್ಲಾಧಿಕಾರಿಗಳಲ್ಲಿ ವ್ಯವಸ್ಥೆ ಮಾಡಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಭಾಳಷ್ಟು ಸೌಲಭ್ಯಗಳು 14-15ರದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಮೆಂಡ್ಮೆಂಟ್ ಪಾಸ್ ಆಗಿದೆ. 14-15 ಆಯಿತು, 19 ಆಯಿತು. ಇವತ್ತಿಗೆ 8 ವರ್ಷ ಆದರೂ ಕೂಡ, ಅವರು 10 ವರ್ಷ ಆದರೂ ಕೂಡ ಯಾವುದೂ ಒಂದು ಅಭಿವೃದ್ಧಿ ಮಾಡ್ತಾಯಿಲ್ಲ. ನಾವು ನೂರಾರು ಸಂಘಿನವರು ಹೋರಾಟ ಮಾಡಿದೆವು, ಭಾಳಷ್ಟು ಹೋರಾಟ ಮಾಡಿದೆವು. ಮಂತ್ರಿಯವ್ರಿಗೆ ಕೊಟ್ಟಿವಿ, ಮಿನಿಸ್ಟರಿಗೆ ಕೊಟ್ಟಿವಿ, ಅಂದರೆ ಇಲ್ಲಿಂದ MLAಗಳಿಗೆ ಕೊಟ್ಟಿವಿ, ಸಂಬಂಧಪಟ್ಟ ಅದಕ್ಕೆ ಅಂದ್ರೆ ಏನೂ ಪ್ರಯೋಜನ ಮಾಡಿಲ್ಲ. ಇಲ್ಲಿ ಅವರು ಮತ್ತು ಕಮಿಟಿ ಇದೆ, ಇದಕ್ಕೊಂದು ಪಟ್ಟಣ ಮಾರಾಟ ಸಮಿತಿ ಸದಸ್ಯ ಅಂತ ಅದೂ ಮಾಡಿದ್ದಾರೆ. ಕಾಟಾಚಾರಕ್ಕೆ ಮಾಡಿದ್ದಾರೆ. ಮಹಾನಗರ ಪಾಲಿಕೆ ಆಯುಕ್ತರು ಅಲ್ಲಿ ಸಿಬ್ಬಂದಿಗಳು ತೋತಾರೆ. ನಾನು ಅದರ ಸದಸ್ಯ ಇದ್ದೀನಿ. ಅದು ಕಮಿಟಿ ಮುಖಾಂತರನ ಜೋನಲ್ ಆಗ್ತವೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಮೂಲಭೂತ ಸೌಕರ್ಯಗಳೆಲ್ಲ ಸಿಗ್ತಾವೆ ಅಂತ ಕೆಸಿಂಥವು ಎಷ್ಟೋ ಮೀಟಿಂಗ್ ಅದು 15-20 ಮೀಟಿಂಗ್ ಮಾಡಿದ್ರು ಕೂಡ ಅಂತೂ ಜೂನಲ್ಗಳು 7 ಜೂನಲ್ಗಳು ಸೂಚಿಸಿವಿ. ರಾಮ ಮಂದಿರ ಮತ್ತು ಇಲ್ಲಿ ಡಂಕ, ಇಲ್ಲಿ ಸೂಪರ್ ಮಾರ್ಕೆಟ್ ಎಲ್ಲ ಕಡೆಗೆ ನಾವು ವಹಿಸ್ಕೊಡ್ತೀವಿ ಅಂತ ಹೇಳಿದ್ರು. ಬೆಂಗಳೂರಿಗೂ ಬರಿತೀವಿ ಅಂತ ಹೇಳಿದ್ರು. ಕೆಲವು PWD ಜಾಗದ ಅಂತಾರೆ, ಕೆಲವು ಮಹಾನಗರ ಪಾಲಿಕೆ ಲ್ಯಾಂಡ್ ಆರ್ಮಿ ಅಂತ ನಮಗೆ ಬೀದಿ ವ್ಯಾಪಾರಿಗಳು ಮಹಾನಗರ ಪಾಲಿಕೆಯಿಂದ ಪೂರ ವಂಚನೆ ಮಾಡಿದ್ದಾರೆ. ಅವರು ಸರ್ಕಾರ ಸೌಲಭ್ಯದಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳೇನದ ಮೇಲಧಿಕಾರಿಗಳು ತೆಳಗಿನ ಅಧಿಕಾರಿಗೆ ಹೇಳಿದ್ರೆ ತೆಳಗಿನ ಅಧಿಕಾರಿ ಸ್ಪಂದಿಸ್ತಿಲ್ಲ, ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿಲ್ಲ. ಸಂಚಾರಿ ಪೊಲೀಸ್ ಆಗಲಿ, ಮಹಾನಗರ ಪಾಲಿಕೆ ಆಗಲಿ ಬೀದಿ ವ್ಯಾಪಾರಿಗಳು ಬೀದಿ ಪಾಲ್ ಮಾಡಿದ್ದಾರೆ. ಮಹಾನಗರ ಪಾಲಿಕೆಯಿಂದ ಬೀದಿ ವ್ಯಾಪಾರಿಗಳು ವಂಚಿತರಾಗ್ಯಾರ. ಕಮಿಟಿ ಪ್ರಕಾರ ಮಾಡಲ್ಲ, ಕಾನೂನು ಬಾಹಿರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವರು ಎಲ್ಲಿವರೆಗೆ ಇಲ್ಲಿಂದ ವರ್ಗಾವಣೆ ಆಗೋಲ್ಲ, ಅಲ್ಲಿವರೆಗೆ ಸವಲತ್ತುಗಳು ಸಾರ್ವಜನಿಕರು ಸಿಗೋಲ್ಲ, ಬೀದಿ ವ್ಯಾಪಾರಿಗಳು ಅಭಿವೃದ್ಧಿನೂ ಆಗೋಲ್ಲ. ಒಂದು ನಾ ಮಾಧ್ಯಮದವರಿಗೆ, TV ಚಾನಲ್ದವ್ರಿಗೆ ಮನವಿಯನ್ನು ಮಾಡ್ತೀನಿ. ನಾನು ಇವತ್ತು ನನ್ನ ಸಂಕಟದ ಇದು ಸಾರ್ವಜನಿಕ ಇಶ್ಯೂ ಇದೆ. ಟ್ರಾಫಿಕ್ನಲ್ಲಿ ಭಾಳಷ್ಟು ಸಂಚಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತು ಪಿಟ್ ಪಾಕೆಟ್ ಆಗುತ್ತೆ, ಇದು ಆಗ್ತದೆ, ರಾಬಡಿ ಆಗುತ್ತೆ ಮತ್ತು ಎಲ್ಲ ರೀತಿದು ಇದು ಆಕ್ಸಿಡೆಂಟ್ ಆಗ್ತವೆ. ಅಂದ್ರೂ ಏನದ ಅದಕ್ಕೆ ಯಾರೂ ಅದಕ್ಕೆ ನೋಡ್ತಾ ಇಲ್ಲ. ಮಧ್ಯಮ ವರ್ಗದವ್ರು ತಮಗೊಂದು ಮನವಿ ಅದ, ತಾವು ಇದಕ್ಕೆ ಸಹಕಾರ ಮಾಡಬೇಕು. ಕಮಿಷನರ್ ಆಗಲಿ ಮತ್ತು SP ಅವರಲ್ಲಿ, ಜಿಲ್ಲಾಧಿಕಾರಿಗೆ ಇದು ಮಹಾನಗರ ಪಾಲಿಕೆದು ಹೃದಯ ಭಾಗದಂಥ ಸೂಪರ್ ಮಾರ್ಕೆಟ್. ಆ ಸೂಪರ್ ಮಾರ್ಕೆಟ್ನಲ್ಲಿ ಜನಗಳು ದಟ್ಟಣಿಕೆ ಹೆಚ್ಚಾಗುತ್ತೆ ಮತ್ತು ಆಕ್ಸಿಡೆಂಟ್, ಪಿಟ್ ಪಾಕೆಟ್ ಇವೆಲ್ಲ ದೊರಡೆ ಆಗ್ತಾ ಇರೋದು. ಅದಕ್ಕೇನದ ತಾವು ವ್ಯವಸ್ಥೆ ಮಾಡೋಣ, ಸ್ವಲ್ಪ ನಾವು ಸಹಕಾರ ಮಾಡಬೇಕಂತ ಪತ್ರಕರ್ತರ ಬಳಿ TV ಚಾನಲ್ ನಾವು ಮನವಿ ಮಾಡ್ತೀನಿ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.